ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಕೊಡಗು ಮಡಿಕೇರಿ ಭಾಗದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪ್ರತಿಭಟನೆಯನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇದರ ನಡುವೆ ಯಾರು ಆರೋಪಿಗಳಿದ್ದಾರೆ ಅವರನ್ನ ಬಂಧಿಸ್ತೀವಿ ಎನ್ನುವ ಭರವಸೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಎಸ್ಪಿ ಭರವಸೆಯ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಕಾರ್ಯಕರ್ತರು. ಒಂದು ವೇಳೆ ಬಂಧಿಸದಿದ್ದಲ್ಲಿ ಸಂಪೂರ್ಣ ಕೊಡಗು ಬಂದ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ಪಿ ಸ್ಥಳಕ್ಕೆ ಬಂದು ಆರೋಪಿಗಳನ್ನ ಬಂಧಿಸ್ತೀವಿ ಅಂತೇಳಿ ಹೇಳಿದ ತಕ್ಷಣಕ್ಕೆ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಕೊಂದ ಶಾಸಕರುಗಳಿಗೆ, ಅಮಾಯಕ ಬಿಜೆಪಿ ಕಾರ್ಯಕರ್ತನ ಹತ್ಯೆಗೆ ಕಾರಣವಾದ ಶಾಸಕರುಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬಂಧಿಸಬೇಕು 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 ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಇಲಾಖೆ ಒಪ್ಪಲಿಲ್ಲ, ಸುಮ್ಮನೆ ಎಫ್ಐಆರ್ ಮಾಡಿದ್ರು. ಪಾಪದವನ್ನು ಸುಮ್ಮನೆ ಈ ತರ ಮಾಡಿ ಸಾವಿರ ಕಾರಣ ತಹಸೀಲ್ದಾರಲ್ಲಿ ಸೈನ್ ಮಾಡಿ ನಮ್ಮ ವಿಚಾರಗಳಿಗೆ ಎಫ್ಐಆರ್ ಆಗುತ್ತೆ, ಕಸ್ಟಡಿ ಬರುತ್ತೆ. ನೀವು ಏನು ನಿಮ್ಮ ಮೇಲೆ ಹಳೆ 107 ಈಗ ತಹಸೀಲ್ದಾರಲ್ಲಿ ಆಗಿದೆ, ಹೋಗಿ ತಹಸೀಲ್ದಾರಲ್ಲಿ ಸೈನ್ ಮಾಡಿ ಒಬ್ಬ ಕಾನ್ಸ್ಟೇಬಲ್ ಹೇಳೋದ ಕೇಳಿದ್ರೆ MLA ಹೇಳಿದ್ರು ಅದಕ್ಕೆ ಭೇಟಿಯಾಗಿ ಹೇಳಬೇಕು. ಯಾವ್ದು ಮಾಡಲ್ಲ ಏನು ಈಗ ಗೂಂಡಾಗಿರಿ ತೋರಿಸ್ಕೊಡ್ತೀವಿ ಇನ್ನು ಮುಂದೆ ಯಾವ ತರ 40,000 ಗೆಲ್ತೀವಿ ಅಂತ. ಅಷ್ಟು ಇಲ್ಲಿ ಯಾವುದೇ ಸಮಸ್ಯೆ ಆಗಲಿ, ಯಾವುದೇ ಹೋರಾಟ ಮಾಡಲಿ, ಹೋರಾಟ ಮಾಡಿ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಕೊಡಗು ಮಡಿಕೇರಿ ಭಾಗದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪ್ರತಿಭಟನೆಯನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇದರ ನಡುವೆ ಯಾರು ಆರೋಪಿಗಳಿದ್ದಾರೆ ಅವರನ್ನ ಬಂಧಿಸ್ತೀವಿ ಎನ್ನುವ ಭರವಸೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಎಸ್ಪಿ ಭರವಸೆಯ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಕಾರ್ಯಕರ್ತರು. ಒಂದು ವೇಳೆ ಬಂಧಿಸದಿದ್ದಲ್ಲಿ ಸಂಪೂರ್ಣ ಕೊಡಗು ಬಂದ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ಪಿ ಸ್ಥಳಕ್ಕೆ ಬಂದು ಆರೋಪಿಗಳನ್ನ ಬಂಧಿಸ್ತೀವಿ ಅಂತೇಳಿ ಹೇಳಿದ ತಕ್ಷಣಕ್ಕೆ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಅಮಾಯಕ ಬಿಜೆಪಿ ಕಾರ್ಯಕರ್ತರು ಕೊಂದ ಶಾಸಕರುಗಳಿಗೆ, ಅಮಾಯಕ ಬಿಜೆಪಿ ಕಾರ್ಯಕರ್ತನ ಹತ್ಯೆಗೆ ಕಾರಣವಾದ ಶಾಸಕರುಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬಂಧಿಸಬೇಕು 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 ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಇಲಾಖೆ ಒಪ್ಪಲಿಲ್ಲ, ಸುಮ್ಮನೆ ಎಫ್ಐಆರ್ ಮಾಡಿದ್ರು. ಪಾಪದವನ್ನು ಸುಮ್ಮನೆ ಈ ತರ ಮಾಡಿ ಸಾವಿರ ಕಾರಣ ಆಗಿದೆ, ತಹಸೀಲ್ದಾರಲ್ಲಿ ಸೈನ್ ಮಾಡಿ ನಮ್ಮ ವಿಚಾರಗಳಿಗೆ ಎಫ್ಐಆರ್ ಆಗುತ್ತೆ, ಕಸ್ಟಡಿ ಬರುತ್ತೆ. ನೀವು ಏನು ನಿಮ್ಮ ಮೇಲೆ ಹಳೆ 107 ಈಗ ತಹಸೀಲ್ದಾರಲ್ಲಿ ಆಗಿದೆ, ಹೋಗಿ ತಹಸೀಲ್ದಾರಲ್ಲಿ ಸೈನ್ ಮಾಡಿ ಒಬ್ಬ ಕಾನ್ಸ್ಟೇಬಲ್ ಹೇಳೋದ ಕೇಳಿದ್ರೆ MLA ಹೇಳಿದ್ರು ಅದಕ್ಕೆ ಭೇಟಿಯಾಗಿ ಹೇಳಬೇಕು. ಯಾವ್ದು ಮಾಡಲ್ಲ ಏನು ಈಗ ಗೂಂಡಾಗಿರಿ ತೋರಿಸ್ಕೊಡ್ತೀವಿ ಇನ್ನು ಮುಂದೆ ಯಾವ ತರ 40,000 ಗೆಲ್ತೀವಿ ಅಂತ. ಅಷ್ಟು ಇಲ್ಲಿ ಯಾವುದೇ ಸಮಸ್ಯೆ ಆಗಲಿ, ಯಾವುದೇ ಹೋರಾಟ ಮಾಡಲಿ, ಹೋರಾಟ ಮಾಡಿ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಕೊಡಗು ಮಡಿಕೇರಿ ಭಾಗದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪ್ರತಿಭಟನೆಯನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇದರ ನಡುವೆ ಯಾರು ಆರೋಪಿಗಳಿದ್ದಾರೆ ಅವರನ್ನ ಬಂಧಿಸ್ತೀವಿ ಎನ್ನುವ ಭರವಸೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಎಸ್ಪಿ ಭರವಸೆಯ ಹಿನ್ನೆಲೆಯಲ್ಲಿ
ಮಡಿಕೇರಿಯಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಕಾರ್ಯಕರ್ತರು. ಒಂದು ವೇಳೆ ಬಂಧಿಸದಿದ್ದಲ್ಲಿ ಸಂಪೂರ್ಣ ಕೊಡಗು ಬಂದ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ಪಿ ಸ್ಥಳಕ್ಕೆ ಬಂದು ಆರೋಪಿಗಳನ್ನ ಬಂಧಿಸ್ತೀವಿ ಅಂತೇಳಿ ಹೇಳಿದ ತಕ್ಷಣಕ್ಕೆ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಅಮಾಯಕ ಬಿಜೆಪಿ ಕಾರ್ಯಕರ್ತರು ಕೊಂದ ಶಾಸಕರುಗಳಿಗೆ, ಅಮಾಯಕ ಬಿಜೆಪಿ ಕಾರ್ಯಕರ್ತನ ಹತ್ಯೆಗೆ ಕಾರಣವಾದ ಶಾಸಕರುಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬಂಧಿಸಬೇಕು 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 ಕಂಪ್ಲೇಂಟ್ ಕೊಡ್ತಿದ್ದಾಗ ಪೊಲೀಸ್ ಇಲಾಖೆ ಒಪ್ಪಲಿಲ್ಲ, ಸುಮ್ಮನೆ ಎಫ್ಐಆರ್ ಮಾಡಿದ್ರು. ಪಾಪದವನು ಸುಮ್ಮನೆ ಈ ತರ ಮಾಡಿ ಇವತ್ತು ಸಾವಿಗೆ ಕಾರಣ ಆಗಿದೆ. ತಹಸೀಲ್ದಾರಲ್ಲಿ ಸೈನ್ ಮಾಡಿ ನಮ್ಮ ಬೇರೆ ಬೇರೆ ವಿಚಾರಗಳಿಗೆ ಎಫ್ಐಆರ್ ಆಗುತ್ತೆ, ಕಸ್ಟಡಿ ಬರುತ್ತೆ. ನೀವು ಏನು ನಿಮ್ಮ ಮೇಲೆ ಹಳೆ 107 ಈಗ ತಹಸೀಲ್ದಾರಲ್ಲಿ ಆಗಿದೆ. ಒಂದು ತಹಸೀಲ್ದಾರಲ್ಲಿ ಸೈನ್ ಮಾಡಿ ಒಬ್ಬ ಕಾನ್ಸ್ಟೇಬಲ್ ಹೇಳೋದ ಕೇಳಿದ್ರೆ MLA ಹೇಳಿದ್ರು ಅದಕ್ಕೆ ಭೇಟಿಯಾಗಿ ಹೇಳಬೇಕು. ಯಾವ್ದು ಮಾಡಲ್ಲ ಏನು ಈಗ ಗೂಂಡಾಗಿರಿ ತೋರಿಸ್ಕೊಡ್ತೀವಿ. ಯಾವ ತರ 40,000 ಗೆಲ್ತೀವಿ ಅಂತ ಅಷ್ಟು ಇಲ್ಲಿ ಯಾವುದೇ ಸಮಸ್ಯೆ ಆಗಲಿ, ಯಾವುದೇ ಹೋರಾಟ ಮಾಡಲಿ, ಹೋರಾಟ ಮಾಡಿ ಬಿಜೆಪಿ ಕಾರ್ಯಕರ್ತರು ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಕಾರ್ಯಕರ್ತರಿಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಸಲಹೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಕಿರುಕುಳದಿಂದಲೇ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಚಲುವಾದಿ ನಾರಾಯಣಸ್ವಾಮಿ. ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ನಾಯಕರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ. ವಿಜಯೇಂದ್ರ, ನಮ್ಮ ಕಾರ್ಯಕರ್ತರು ಇಂಥ ಸಮಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬಾರದು ಅಂತೇಳಿ ಕುಮಾರ್ ಬಂಗಾರಪ್ಪ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಒಂದು ರೀತಿ ದಬ್ಬಾಳಿಕೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಸಾಕಷ್ಟು ಕಾರ್ಯಕರ್ತರ ಮೇಲೆ ವಿನಾಕಾರಣ ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡತಕ್ಕಂಥದ್ದು, ಅವರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು, ತೊಂದರೆ ಕೊಡ್ತಕ್ಕಂಥದ್ದು ನಿರಂತರ ನಡ್ಕೊಂಡು ಬಂದಿದೆ. ಮಾನ್ಯ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣನವರು ಇದರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದನ್ನ ಅವರೇ ಬರೆದಿದ್ದಾರೆ. ಮತ್ತೆ ಮಂತರ್ಗೌಡ ಅಂತಕ್ಕಂಥ ಇನ್ನೊಬ್ಬ ಶಾಸಕರು ಕೂಡ ನನಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ. ಏನಾದರೂ ಇದ್ರೆ ನನಗೆ ಫೋನ್ ಮಾಡಿ ಹೇಳು, ಆದ್ರೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡ ಅಂತ ಹೇಳಿದ್ದಾರೆ. ಆಗಿದ್ದೇನು? ಇಂಥ ದುರಂತಗಳಿಗೆ ನೀವು ಈ ವಿಚಾರಗಳಿಗೆ ನಾಂದಿ ಹಾಡಕ್ಕೆ ಅವಕಾಶ ಮಾಡಿಕೊಡಬೇಡಿ. ಮತ್ತು ಒಂದ್ ವೇಳೆ ಆತರ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರ ಅಂತ ತಿಳ್ಕೋಬೇಕೇ ಹೊರತು ಇದಕ್ಕೆ ಆತ್ಮಹತ್ಯೆಗೆ ಶರಣ ಆಗ್ತಕ್ಕಂಥದ್ದು ಆಗಬಾರದು. ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ.